ವಿಜಯ್ ಸತ್ಯಂ ಅವ್ರಿಗೆ ಇದು ಮಾಡಿದ್ವಿ, ಒಂದು 2-3 ಕತೆ ಮಾಡಿದರು, ಮಾಡಲಿಲ್ಲ. ತಲೆ ಬೇಜಾರಾಗಿ ಸರ್ ಕಾರ್ ತೊಗೊಂಡು ಒಂದು ಪಿಕ್ಚರ್ ಹೋಗೋಣ ಅಂತ ನೋಡಿ, ಎಲ್ಲ ಫುಲ್ ಹೋಗಿತ್ತು. ಮಲ್ಲೇಶ್ವರಂ ಹೋಗ್ತಾ ಇದ್ದೆ, ಎದುರುಗಡೆ ಇವರು ಬಂದರು, ನಮ್ಮ ಅಮರ್ ಪಿಕ್ಚರ್ಸ್ನವ್ರು ಬಂದರು ಎದುರುಗಡೆ, ಕಾರ್ನಲ್ಲಿ ಹೋಗ್ತಿದ್ದೆ. ನಿಂತ್ಕೊಳ್ಳಿ. ಅವತ್ತೇ ಅವ್ರದ್ದು ಪಿಕ್ಚರ್ ಅವತ್ತೇ ರಿಲೀಸ್ ಆಗಿತ್ತು. ಪಿಕ್ಚರ್ ನೋಡಿ ಅಂತ ಹೇಳಿದ್ರು ನನಗೆ. ಹ್ಞೂ ಅಂತ ಹೇಳಿದ್ದೆ. ಒರ್ವಸೊಲ್ಲ ಒರ್ವನ್, ಮುತ್ತುರಾಮನ್ ಆ್ಯಂಡ್ ಸುಜಾತ. ಅದನ್ನು ಪಿಕ್ಚರ್ ನೋಡಂತ ಹೇಳಿದ್ರಿ, ನೋಡಕ್ಕೆ ಹೋದೆ ನಾನು, ಹೌಸ್ಫುಲ್ ರೀ ಅಂತ ಸುಮ್ಮನೆ ಅವ್ರಿಗೆ ಪ್ಲೀಸ್ ಮಾಡಕ್ಕೆ ಹೇಳಿದೆ. ಬನ್ನಿ ಅಂಥೇಳಿ ಕರ್ಕೊಂಡು ಹೋಗಿ ನಟರಾಜ್ ಥಿಯೇಟರ್ನಲ್ಲಿ ಇದು ಮಾಡಿ ಏನೋ ಮಾಡಿ ಟಿಕೆಟ್ ಮಾಡಿಸಿ ನಾನು ಕೂಡಿಸಿದ್ರು. ಪಿಕ್ಚರ್ ನೋಡಿದೆ ಸರ್, ಇಷ್ಟ ಆಯ್ತು ನನಗೆ. ಎಂದಿದ್ದ ಪಿಕ್ಚರ್ ಕಥೆಗಳು ಮಾಡ್ತೀವಿ, ಎಲ್ಲ ಬಿಸಾಕ್ರಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಮನೆಯಲ್ಲಿ ಕಥೆ ಹೇಳಿದೆ. ನನ್ನ ಅಕ್ಕನಿಗೆ, ಅಣ್ಣನಿಗೆ, ನನ್ನ ಅಳಿಯನಿಗೆ ಎಲ್ಲರಿಗೂ ಕೂತ್ಕೊಂಡ್ಬಿಟ್ಟು ಮನೇಲಿ ಫುಲ್ ಜನ. ಅವಾಗ ನಾನು ಎಲ್ಲರೂ ಮುಂಚೆ ಕರ್ಕೊಂಡ್ಬಂದಿದ್ದೀನಿ. ಪಿಕ್ಚರ್ ತುಂಬ ಚೆನ್ನಾಗಿದೆ ಅಂತ. ಹನುಮಂತನಗರ ಮನೆಯಲ್ಲಿ ತುಂಬ ಚೆನ್ನಾಗಿದೆ ಪಿಕ್ಚರು, ಏನಿದು ಇಂಥ ಪಿಕ್ಚರ್ ಮಾಡಬೇಕು ಅಂತ. ಸರಿ ಅಂತ ಹೇಳಿದೆ. ಅಮರ್ ಪಿಕ್ಚರ್ಸ್ನವರು ಅವ್ರಿಗೆ ಕೇಳಿದ್ರು, ಅರುಣಾಚಲಮ್ಗೆ, ನೋಡು ಇವ್ರು ನಮ್ಮ ಸ್ನೇಹಿತರು, ಪಕ್ಕದ ಆಫೀಸ್ನವರು, ಇವರು ಒಂದು ಪಿಕ್ಚರ್ ಮಾಡಿದ್ದಾರೆ, ನನ್ನೊಂದು ಪಿಕ್ಚರ್ ತೊಗೊಂಡು ಬಿಟ್ಟು ನನಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ರು, ಈಗ ಅವರು ಹೀರೋ ಆಗಿ ಮಾಡ್ಬೇಕಂತ ಪಿಕ್ಚರ್ ನೋಡ್ತಾರೆ, ನಿಮ್ಮ ಕತೆ ನೋಡಿಬಿಟ್ಟು ಅವ್ರಿಗೆ ತುಂಬ ಇಷ್ಟ ಆಗಿದೆ, ಈ ರೈಟ್ಸನ್ನು ಕನ್ನಡಕ್ಕೆ ನೀವು ಕೊಡಬೇಕು ಅಂತ ಹೇಳಿ. ಏನು ಕೊಡ್ಬೇಕು ಹೇಳಿ ಅಂತ ಅಮರ್ ಪಿಕ್ಚರ್ಸ್ನವರೇ ಕೇಳಿದ್ರು. ಅವ್ರಿಗೆ ನೀವೇ ಮಾತಾಡಿದ್ರು, ನನ್ನ ಪರಿಚಯ ಇಲ್ಲ ಅವರು. ನೀವೇ ನಾನು ಫೈನಾನ್ಸರ್ ಅಲ್ಲ ಸರ್, ನೀವೇನು ಕೊಡ್ತೀರಿ ಕೊಡಿ ಸರ್, ನನಗೆ ನಾನೇ ನಿಮಗೆ ಇದು ಹೇಳಲ್ಲ, ನಿಮ್ಮಿಂದ ಪಿಕ್ಚರ್ ಸಕ್ಸಸ್ ಆಯಿತು, ನಮ್ಗೆ ಸ್ವಲ್ಪ ದುಡ್ಡು ಕಂಡಿದೆ, ನೀವೇನು ಬೇಕಾದ್ರೆ ಮಾಡಿ ಸರ್ ಅಂತ ಹೇಳಿದೆ ನಾನು. ಆಯಿತು, ಏನೂ ಇಲ್ಲ, ದುಡ್ಡಿಲ್ಲ ಸರ್, ಎಷ್ಟಿದೆ ನನಗೆ ದುಡ್ಡಿಲ್ಲಪ್ಪ, ಒಂದು 100 ರೂಪಾಯಿ ಇದೆ ಅಂತ ಹೇಳಿದೆ. ಕೊಡಿ ಸರ್ ಅಂತ 100 ರೂಪಾಯಿ ಕೊಟ್ಬಿಟ್ಟು ಅಡ್ವಾನ್ಸ್ ಮಾಡ್ಕೊಂಡು ಬಂದ್ವಿ ನಾವು. ಆಮೇಲೆ ಇಲ್ಲಿ ಬಂದು ಒಂದು 10,000-15,000 ರೂಪಾಯಿ ಕೊಟ್ಬಿಡಿ ಸರ್ ಅಂತ. ಆಯಿತು ಅಂತ ಹೇಳ್ಬಿಟ್ಟು, ನೀವೇ ಕೊಟ್ಬಿಡಿ ಸರ್, ನಾನು ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ 15,000 ಕೊಟ್ಬಿಟ್ರು. ಸ್ಟೋರಿ ನಾವು ಬರೆಸ್ಕೊಳ್ಳೋದೇ ಇಲ್ಲ, ಏನಿಲ್ಲ. ಸರ್ ನಾವೇ ಮಾಡಿ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಪಿಕ್ಚರ್ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು. ನಾನೇ ಹೀರೋ. ಮಂಗಲ್ಯ ಭಾಗ್ಯ ನನ್ನ ತಾಯಿ ಕಡೆಯಿಂದ ಕ್ಲ್ಯಾಪ್ ಮಾಡಿಸಿದ್ದೆ. ಆನಂದ ರಾವ್ ಅಂತೇಳಿ ಸಬ್ಸಿಡಿ ಆಫೀಸರ್, ಅವ್ರ ಕಡೆಯಿಂದ ಸ್ವಿಚ್ ಆನ್ ಮಾಡಿಸಿದ್ದೆ. ನನ್ನ ಸೋದರ ಮಾವನು ಕರ್ಕೊಂಡ್ಬಂದಿದ್ದೆ ನಾನು ಅವತ್ತು. ನನ್ನ ಗಾಡ್ ಫಾದರ್ ಅವ್ರು ಏನು ಪಿಕ್ಚರ್ಗಳನ್ನು ಮಾಡಿದಾರಲ್ಲ ಅಂತೇಳಿ ಮಾಡಿ ಕರ್ಕೊಂಡ್ಬಂದೆ. ನಮ್ಮ ತಾಯಿ ಕಡೆಯಿಂದ ಇದು ಮಾಡಿ, ನಮ್ಮ ತಾಯಿ ಸ್ಟಿಲ್ ಎಲ್ಲ ಕಡೆ ಬಂದ್ಬಿಡ್ತದೆ ಪೇಪರ್ನಲ್ಲಿ ಸರ್. ಕ್ಲ್ಯಾಪಿದ್ದು ಕ್ಯಾಮ್ರಾ ಬರ್ತದಲ್ಲ, ಹಾಗೆ ಎಲ್ಲ ಫೋಟೋ ಎಲ್ಲ ಪೇಪರ್ನಲ್ಲಿ ನಮ್ಮ ತಾಯಿ ಫೋಟೋ ಬಂತು. ಸೊ ನಮ್ಮ ತಾಯಿ, ನಮ್ಮ ಮನೆಯವರು ಎಲ್ಲರೂ ಭಾಳ ಖುಷಿ ಆದರು, ನಿನ್ನಿಂದ ನಮ್ಮ ತಾಯಿ ಫೋಟೋ ಎಲ್ಲ ಕಡೆ ಬಂತಪ್ಪ ಹಾಗೀಗೆ ಅಂತ ಹೇಳ್ಬಿಟ್ರು. ಸೊ ಮಂಗಲ್ಯ ಭಾಗ್ಯನ ಕಂಟಿನ್ಯೂಸ್ ಆಗಿ ಸರ್ 35 ದಿವಸ ಶೂಟ್ ಮಾಡಿದ್ವಿ ಸರ್, ಬಿಡದೆ. ನಾನು, ಭವಾನಿ, ಜಯಂತಿ, ಆದಿವಾನಿ ಲಕ್ಷ್ಮೀದೇವಿ, ಲೀಲಾವತಿ, ದಿನೇಶು, ಇಷ್ಟು ಜನ ಆ್ಯಕ್ಟ್ ಮಾಡಿದ್ರು ಸರ್. ಪಿಕ್ಚರು ಎಷ್ಟು ಪಿಕ್ಚರ್ ಮಾಡಿದ್ದೀವಿ. ಪಿಕ್ಚರ್ ಮಾಡಿ ನಿಲ್ಲಿಸಿದೀವಿ ಸರ್, ದುಡ್ಡು ಪೂರ್ತಿ ಖಾಲಿ ಆಗಿತ್ತು ಸರ್. ಬಜೆಟ್ ಒಂದು 4,50,000 ಕಂಪ್ಲೀಟ್ಲಿ. ಅಂದರೆ ಶೂಟಿಂಗ್ ಟೈಮ್ನಲ್ಲಿ 4,00,000 ಸರ್ ಆಗಿರಲ್ಲ, ಇನ್ನೊಂದು ದುಡ್ಡು ಎಲ್ಲ ಕೊಡೋದು ಸರ್. ಒಂದು 3.5 ಪೂರ್ತಿ ನಿಂತ್ಕೊಂಡು ಪಿಕ್ಚರ್ ಪೂರ್ತಿ ಮುಗಿಸಿದ್ವಿ ಸರ್. ಪಿಕ್ಚರ್ ಮುಗಿಸ್ಬಿಟ್ಟಿದ್ದೀವಿ, ಡಬ್ಬಿಂಗ್ ಗಿಬ್ಬಿಂಗ್ ಏನೂ ಆಗಿಲ್ಲ, ಬರೀ ಪಿಕ್ಚರ್ ಮಾಡಿಸಿದ್ವಿ. ಚಾಮುಂಡೇಶ್ವರಿ ಸ್ಟುಡಿಯೋ ಓನರು ನಾಯ್ಡು, ನನಗೂ ಅವ್ರಿಗೆ ತುಂಬ ಸ್ನೇಹ ಬೆಳೆದ್ಬಿಟ್ಟಿತ್ತು ಅವಾಗ, ಕುಪ್ಪಸ್ವಾಮಿ ನಾಯ್ಡು. ಅದೇನೋ ಪಾಪ ಧರ್ಮಾತ್ಮ ನನ್ನ ಮೇಲೆ ಭಾಳ ಇಂಟ್ರೆಸ್ಟ್ ತೊಗೊಂಡ. ಆಮೇಲೆ ನಾನೇ ಹೀರೋ ಆಗ್ತೀನಿ ಅಂತ ಅಂದಾಗ ಮಹಾತ್ಯಾಗದಲ್ಲಿ ಅವ್ರದ್ದೆಲ್ಲ ಪೇಮೆಂಟ್ ಗೀಮೆಂಟ್ ಎಲ್ಲ ಸರಿಯಾಗಿ ಮಾಡಿದ್ದೀವಲ್ಲ ಸರ್. ನಾನು ಬಿಸ್ನೆಸ್ ಮ್ಯಾನು ಅಂತೇಳಿ ಗೊತ್ತಾಗಿ ನನಗೆ ಮಂಗಲ್ಯ ಭಾಗ್ಯದಲ್ಲಿ ಬಹಳ ಅನುಕೂಲ ಮಾಡಿಕೊಟ್ರು. ನೀವು ಏನು ಮಾಡಿಕೊಡಿ, ಕೊನೆ ಪಿಕ್ಚರ್ ದುಡ್ಡು ಕೊಡಿ ಹಾಗೆ ಅಂತೇಳಿ. ಅವರೇ ಒಂದು ಸ್ವಲ್ಪ ಪ್ರಿಂಟ್ ಮಾಡಿ ನನ್ನ ಒಂದು 4-5 ನಿಮಿಷದ್ದು ರಶಸ್ ನೋಡಿದರು, ರಶ್ ಪ್ರಿಂಟ್ ನೋಡಿದರು, 4-5 ನಿಮಿಷ ಅಷ್ಟೇ. ಅವರೇ ಸ್ವಂತ ಖರ್ಚು ಮಾಡಿ, ಚೆನ್ನಾಗಿ ಮಾಡಿದ್ದೀರಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಮುಂದೊಂದು 6 ತಿಂಗಳ ನೋಡಿ ಸರ್, ಜನವರಿ 11ಕ್ಕೆ ಶೂಟಿಂಗ್ ಮಾಡಿದ್ದವರು ಡಿಸೆಂಬರ್ 11ಕ್ಕೆ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು. ಜನವರಿ 15-17ಕ್ಕೆ ಶೂಟಿಂಗ್ ಮೂರ್ತಿ ಮುಗೀತು. ಅವತ್ತಿನಿಂದನೂ ಸರ್ ಜೂನ್ವರೆಗೆ ನೋ ಆ್ಯಕ್ಟಿವಿಟೀಸ್. ದುಡ್ಡೆಲ್ಲ ಖಾಲಿಯಾಗಿತ್ತು. ಮತ್ತೆ ಹಾಗೆ ಹೀಗೆ ಮಾಡಿ ಸ್ನೇಹಿತರ ಹತ್ರ ಇದು ಮಾಡ್ಕೊಂಡ್ಬಿಟ್ಟು ಮತ್ತೊಂದು 1,00,000 ತಂದು ಪಿಕ್ಚರ್ ರೆಡಿ ಮಾಡಿದ್ದೀವಿ ಸರ್. ನಮ್ಮ ಅಮರ್ ಪಿಕ್ಚರ್ಸ್ ಅಂತ ಹೇಳಿದ್ನಲ್ಲ, ಅವರೇ ನನಗೆ 2,00,000 ರೂಪಾಯಿ ಕೊಟ್ಟರು ಸಾಲ, ಇಂಟ್ರೆಸ್ಟ್ ಮೇಲೆ ಕೊಟ್ಟರು. 2,00,000 ಸಾಲ ಕೊಟ್ಟರು. ಸ್ವಲ್ಪ ಡಿಲೇ ಆಯಿತು ಪಿಕ್ಚರ್ ಇದು ಮಾಡಿದಾಗ.
ಅವರು ಸ್ವಲ್ಪ ಏನಪ್ಪ ಡಿಲೇ ಆಯ್ತಲ್ಲೋ, 3 ತಿಂಗಳಲ್ಲಿ ಪಿಕ್ಚರ್ ಮುಗಿಸ್ತೀನಿ ಅಂತ ಹೇಳಿದೆ, ಹೆಚ್ಚು ಕಡಿಮೆ 7-8 ತಿಂಗಳು ಆಗ್ತಾ ಬಂತು ಅಂತಂದ್ರು. ಪರವಾಗಿಲ್ಲ ಅಂತ ಹೇಳಿ, ದುಡ್ಡಿಲ್ಲ ನಮ್ಮ ಕಡೆ. ಪಿಕ್ಚರ್ ಸೆನ್ಸರ್ ಹಾಗೆ ಮಾಡಿದ್ವಿ ವಿದೌಟ್ ರೀ ರಿಕಾರ್ಡಿಂಗ್. ಅವಾಗ ವಿದೌಟ್ ರೀ ರಿಕಾರ್ಡಿಂಗ್ ಪಿಕ್ಚರ್ ಮಾಡ್ಬೋದಿತ್ತು. ಅದು ತಗೊಂಡು ಸರ್ ಸಬ್ಸಿಡಿ ಇದು ಮಾಡಿದೆ, ಅಪ್ಲೈ ಮಾಡಿದೆ 1,00,000. ಹಾ ಸರ್, ನಂಬ್ತಿರೋ ಬಿಡ್ತಿರೋ ನೀವು, 17ನೇ ದಿವಸ 18ನೇ ದಿವಸ ನನಗೆ ಸಬ್ಸಿಡಿ ಬಂತು. ಸುಬ್ಬಾರೆಡ್ಡಿನ ಎಂತ ರೆಡ್ಡಿನೋ ಸಬ್ಸಿಡಿ ಆಫೀಸರ್ ಆಗಿದ್ರು. ವಿಲ್ಸನ್ ಗಾರ್ಡನ್ ನಲ್ಲಿ ಮನೆ. ತುಂಬಾ ಸ್ನೇಹಿತರಾಗಿದ್ರು. ನನ್ನ ದೊಡ್ಡ ಸರ್ಕಲ್ ಸರ್, ಅವಾಗಲೇ ಇಂಡಸ್ಟ್ರಿಯಲ್ಲಿ ಇದ್ದೆ, ಇದು ಇದ್ದೆ, ಹೀಗಾಗಿ ಎಲ್ಲ ದೊಡ್ಡ ಸರ್ಕಲ್ ಪರಿಚಯ ಆಗಿತ್ತು. ಅವ್ರ ಮನೆ ಕರ್ಕೊಂಡು ಹೋಗ್ತಾ ಇದ್ರು. ಆವಾಗ ಗುಂಡೂರಾವ್ ಎನ್ವೈರನ್ಮೆಂಟ್ ಮಿನಿಸ್ಟರ್, ನನ್ನ ಅಂಕಲ್ ಒಬ್ರು ಹೋಮ್ ಮಿನಿಸ್ಟರ್, ರಿಟೈರ್ಡ್ ಅವಾಗ, ಅವನ್ ಎಕ್ಸ್ ಹೋಮ್ ಮಿನಿಸ್ಟರ್ RM ಪಾಟೀಲ್ ಅಂತ, ಪ್ಯಾರಾಸೆಂಟರ್ ಮನೆ ಇತ್ತು. ನಾನು ಇವ್ರಿಗೆ ಏನಿದೆ ಸಬ್ಸಿಡಿ ಆಫೀಸ್ಗೆ, ಇಲ್ಲ ಬಸಕುಮಾರ್, ನೀವು ಎಷ್ಟೇ ಹೋಗಿ ಮಾಡಿ ನಿಮಗೆ ಸಬ್ಸಿಡಿ ಅಷ್ಟೇ ಬೇಗ ಸಿಗೋದಿಲ್ಲ ಸರ್. ನನಗೆ ಈ ಫೈಲನ್ನ ವಿಧಾನಸೌಧಕ್ಕೆ ಯಾವಾಗ ಮುಟ್ಟಿಸ್ತೀರಿ? ನಾನು 15 ದಿವಸದಲ್ಲಿ ಮುಟ್ಟಿಸ್ತೀನಿ, 15 ಡೇಸ್ನಲ್ಲಿ ಮುಟ್ಟಿಸ್ತೀನಿ. ನೀವು ಮುಟ್ಟಿಸಿ ಸರ್, ಸಬ್ಸಿಡಿ ತರೋ ಜವಾಬ್ದಾರಿ ನಂದು. ಮೊದಲು ಕಳಿಸಿದ್ದು ಎಷ್ಟೋ ಕೂತ್ಕೊಂಡಿದ್ದಾವಪ್ಪ, ನಿಮಗೆ ಯಾಕೆ ಸರ್ ಅಂತ ಹೇಳಿ ನಮ್ಮ RM ಪಾಟೀಲ್ ಮನೆಗೆ ಬಂದೆ. ಸರ್ ಎಲ್ಲರೂ ಬಹಳ ರೆಸ್ಪೆಕ್ಟ್ ಕೊಡ್ತಿದ್ರು. ನಾನು ಪಿಕ್ಚರ್ 5-6 ಫ್ಯಾಕ್ಟ್ರಿ ಮಾಡಿದ್ದೆ. ಇಡೀ ನನ್ನ ಕಮ್ಯುನಿಟಿಯಲ್ಲೇ ಒಂದು ದೊಡ್ಡ ನ್ಯೂಸ್ ಆಗಿತ್ತು. ಏನು ಫ್ಯಾಕ್ಟ್ರಿಗಳು ಮಾಡ್ತಾ ಇದ್ದಾನೆ, ಒಂದೊಂದು ವರ್ಷದಲ್ಲಿ ಒಂದೊಂದು ಫ್ಯಾಕ್ಟ್ರಿ ಮಾಡ್ತಾ ಇದ್ದಾನೆ ಹುಡುಗ ಇವನು. ಹೀಗಾಗಿ ಸರ್ ಇಡೀ ನಮ್ಮ ಕಮ್ಯುನಿಟಿಯಲ್ಲಿ ಬೆಂಗಳೂರು, ಹುಬ್ಬಳ್ಳಿ, ಬೆಳಗಾವಿ, ಬಿಜಾಪುರ್ನಲ್ಲಿ ಎಲ್ಲ ನನ್ನ ಹೆಸರು, ದೊಡ್ಡ ದೊಡ್ಡ ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ನೆಲ್ಲ ಸ್ಟಾರ್ಟ್ ಮಾಡಿದ್ರೆ ನನ್ನ ಹತ್ರ ಬರ್ತೀರಾ, ನಮ್ಮ ಜೊತೆ ನಮ್ಮದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಕೊಡ್ತೀರಾ, ಹಾಗೆ ಹೀಗೆ ಅಂತೇಳಿ ಮಾತಾಡ್ತಾ ಬಂದರು. ಅವಾಗ ನಮ್ಮ RM ಪಾಟೀಲ್ ಹತ್ರ ಹೋದೆ, ಹೀಗಾಗಿದ್ದೀನಿ, ಪಿಕ್ಚರ್ ಮಾಡಿದ್ದೀನಿ, ಹೀರೋ ಆಗಿದ್ದೀನಿ, ನನ್ನ ಸಬ್ಸಿಡಿ ದುಡ್ಡು ಖಾಲಿ ಆಗಿದೆ. ಗುಂಡೂರಾವ್ ಅವರಿಗೆ ಫೋನ್ ಮಾಡಿ ನನಗೆ ಸಬ್ಸಿಡಿ ಫೈಲ್ನ ರೆಡಿ ಮಾಡಿ ಅಂತ ಹೇಳಿ, ತಗೋ ಅಂತ ಹೇಳಿ ಗುಂಡೂರಾವ್ ಫೋನ್ ಮಾಡಿದರು. ಕ್ವಶನ್ನಲ್ಲಿ, ಏನೋ ಗುಂಡು ಹೇಗಿದೆಯಾ ಅಂತೇಳಿ, ನಮ್ಮ ಹುಡುಗ ಒಂದು ಪಿಕ್ಚರ್ ಮಾಡಿದ್ದಾನೆ, ಸಬ್ಸಿಡಿ ಫೈಲ್ ನಿನ್ನ ಹತ್ರ ಇದೆ ಅಂತೆ, ನನಗೆ ಇವತ್ತೇ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ. ಸರ್ ಬೆಳಗ್ಗೆ ಕಳಿಸ್ಕೊಡಿ ಅಂತೇಳಿ. ಸರ್ ನಾನು ಮಾಡಿಕೊಡ್ತೇನೆ. ಬೆಳಿಗ್ಗೆ 6 ಗಂಟೆಗೆ ಗುಂಡೂರಾವ್ ಮನೇಲಿದ್ದೆ, ಎಲ್ಲ ಹೊರಟಿದ್ರು ಅವರು ಟೂರ್ಗೆ. ಹಾಂ ಆಯ್ತು, ನೋಡಪ್ಪ ಅದು ಫೈಲ್ ಇದೆಯಲ್ಲ, ಇವತ್ತೇ ಕ್ಲಿಯರ್ ಮಾಡಬೇಕು ಅಂತ ಹೇಳಿದೆ. ಫೈಲ್ ಕ್ಲಿಯರ್ ಮಾಡಿಕೊಟ್ರು ಸರ್. ಆ 1,00,000 ರೂಪಾಯಿ ತೊಗೊಂಡು ಬಂದು 15,000 ರೂಪಾಯಿ ಪಬ್ಲಿಸಿಟಿ ಕೊಟ್ಟು ಪೋಸ್ಟರ್ ಪ್ರಿಂಟ್ ಮಾಡಿಸಿದ್ದೀವಿ ಸರ್. ಆ 85,000 ತೊಗೊಂಡು ಹೋಗಿ ರೀ ರಿಕಾರ್ಡಿಂಗು ಅದು ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದಿವಿ ಸರ್. ನಾವು ಜೂನಲ್ಲಿ ಒಂದು ದುಡ್ಡಿಲ್ಲ, ಏನು ಮಾಡೋದು, ರಿಲೀಸ್ ಅಂತೂ ಔಟ್ ಆಫ್ ಕ್ವಶನ್. ಎಲ್ಲರಿಗೂ ತೋರಿಸಿದೆ ಪಿಕ್ಚರ್ನ. ನವಯೋಗ ಪಿಕ್ಚರ್ ತೋರಿಸಿದೆ, KV ಗುಪ್ತಾರಿಗೆ ತೋರಿಸಿದೆ, ವೀನಸ್ ಪಿಕ್ಚರ್ಸ್ ಅಂತಿದ್ರು ಅವ್ರಿಗೆ ತೋರಿಸಿದೆ, ಮತ್ತೆ ಬೇರೆಯವರೆಲ್ಲ ನೋಡಿದ್ರು. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಹೊಸಬರ್ರಿ, ಹೇಗ್ರಿ ದುಡ್ಡು ಹಾಕಕ್ಕಾಗತ್ತೆ, ಹಾಗೀಗ ಅಂತ ಹೇಳಿ ಹೋದ್ರು. ಎಲ್ಲ ಚೆನ್ನಾಗಿ ಬಂದಿದೆ ಅಂತ. ಕೊನೆಗೆ ಈ ಒಂದು 4-5 ಜನ ಮಂಡಿ ಮರ್ಚೆಂಟ್ಸ್ ಸರ್, ಮಂಜುನಾಥ್ ಪಿಕ್ಚರ್ಸ್ ಅಂತ ನನ್ನ ಪಿಕ್ಚರ್ ನೋಡಿದ್ರು. ನಮ್ಮ ಇದರಲ್ಲಿ ಒಬ್ಳು ಶಾಂತಲಾ ಅಂತ ಒಂದು ಪಿಕ್ಚರ್ ಇದು ಮಾಡಿಲ್ಲ, ಪರಿಚಯ ನಮಗೆ. ಅವ್ರ ಮನೆ ಪಕ್ಕದಲ್ಲಿ ಇವರು ಇದ್ದರಂತೆ. ಅವ್ರು ಹೇಳಿದ್ರಂತೆ, ನೋಡಿ ನಮ್ಮ ಅಣ್ಣ ಒಂದು ಪಿಕ್ಚರ್ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಬಂದಿದೆ, ಹಾಗೆ ಅಣ್ಣ ಅಂತ ಕರಿತಿದ್ರು. ಅವ್ರು ನೋಡೋದು ಬಂದಿದ್ದು ನೋಡಿ, ಪಿಕ್ಚರ್ ಲೈಕ್ ಆಯ್ತು ಅವ್ರಿಗೆ. ಆಯ್ತು ಅಂತ ಹೇಳಿ ಬಹಳ ಕಮ್ಮಿ ರೇಟಿಗೆ ಕೊಟ್ಟಿರು ಸರ್. 2,60,000 ರೂಪಾಯಿಗೆ. ಇಲ್ಲ, ಓನ್ಲಿ ಸೌತ್ ಕರ್ನಾಟಕ 1 ಲಕ್ಷ ಸಬ್ಸಿಡಿ ಬರ್ತದೆ, 3,60,000 ಆಯ್ತು. ಹುಬ್ಳಿ ಧಾರವಾಡ ಕರ್ನಾಟಕ 1,00,000 ರೂಪಾಯಿ ಬರ್ತದೆ ಅಂತ ನನಗೆ ಇದು ಇತ್ತು. ಏನೋ ಹಾಗೆ ಇತ್ತು, ದುಡ್ಡು ರಿಕವರಿ ಆಗ್ತದೆ ನನಗೆ ಅಂತ ಅಷ್ಟೇ ಮಾಡಿ, ಬೇರೆ ದಾರಿ ಇಲ್ಲ ಸರ್, ಯಾರು ಕೇಳೋರು ಇಲ್ಲ ಅಂತೇಳಿ. ಆಮೇಲೆ ಪಿಕ್ಚರ್ ತಗೊಂಡ್ರು ಅವರು. ಪಿಕ್ಚರ್ ತಗೊಂಡು ರಿಲೀಸ್ ಮಾಡಿದ್ವಿ ಸರ್. 17ನೇ ತಾರೀಕು ಸೆಪ್ಟೆಂಬರ್, ನಾನಿಲ್ಲ ಮರೆಯಲಾರೆ, ಲಕ್ಷ್ಮಿ ಮತ್ತು ರಾಜ್ಕುಮಾರ್ ಪಿಕ್ಚರ್ ರಿಲೀಸ್ ಆಯ್ತು ಸರ್. ನಂದು ಸೆಪ್ಟೆಂಬರ್ 24 ಬ್ಲ್ಯಾಕ್ ಅಂಡ್ ವೈಟ್ ಪಿಕ್ಚರ್, ನ್ಯೂ ಪಿಕ್ಚರ್ ವಿತ್ ತ್ರಿವೇಣಿ ಥಿಯೇಟರ್ ನಲ್ಲಿ ರಿಲೀಸ್ ಆಯ್ತು ಸರ್. ಅಕ್ಟೋಬರ್ 1ನೇ ತಾರೀಕು ತುಳಸಿ, ವಿಷ್ಣುವರ್ಧನ್, ಶ್ರೀನಾಥ್, ಮಂಜುಳಾ ಜಯಂತಿ, ರವಿ ಪಿಕ್ಚರ್, ಕಲರ್ ಪಿಕ್ಚರ್. 2 ಕಲರ್ ಪಿಕ್ಚರ್ ಮಾಡಿ ಬಿಗ್ ಸ್ಟಾರ್ ಕಾಸ್ಟ್ ನಂದು ಬ್ಲ್ಯಾಕ್ ಅಂಡ್ ವೈಟ್ ಒಳಗಡೆ ಸಿಕ್ಕೊಂಡ್ಬಿಡ್ತದೆ ಸರ್. ಅಪ್ಪಚ್ಚಿ ಇವರೆಲ್ಲ ಹೆದರ್ಕೊಂಡ್ಬಿಟ್ರು ಸರ್. ಯಾರು ಡಿಸ್ಟ್ರಿಬ್ಯೂಟರ್, ಏನ್ರಿ ಪಿಕ್ಚರ್ ಅಂತ ಕೊಂಡ್ಬಿಟ್ಟಿದೀವಿ ನಾವು, ಹೀಗಾಯ್ತಲ್ರಿ, ಯಾರು ಪಿಕ್ಚರು ಅರ್ಧ ಥಿಯೇಟರ್ ಹೋಗ್ತಾ ಇಲ್ಲ, ಏನ್ರಿ ಮಾಡೋದು ನಾವು, ರೀ ಬಸವಕುಮಾರ್ ಏನಾದ್ರು ಮಾಡ್ರಪ್ಪ ಅಂತ ಹೇಳಿ. ದೋಸ್ ಆರ್ ವೆರಿ ರಿಚ್ ಪೀಪಲ್. ಇದು ಫಸ್ಟ್ ಇದರಲ್ಲೇ ಇದಾಯ್ತಂದ್ರೆ ಅವರು ಪಾಪ ಸಿನಿಮಾದಲ್ಲಿ ಏನೇ ಮಾಡ್ಬೇಕಂತ ಬಂದವರು ಅವರು. ಸರಿ ಅಂತ ಹೇಳ್ಬಿಟ್ಟು ಮಹಾತ್ಯಾಗಕ್ಕೆ ಟ್ಯಾಕ್ಸ್ ಫ್ರೀ ಮಾಡಿಸಿದ್ದೆ ನಾನು ವಿತ್ ಮೈ ಇನ್ಫ್ಲೂಯೆನ್ಸ್. ಗೋರ್ಪಡೆ ಮಿನಿಸ್ಟರ್ ಇದ್ರು ಸರ್. ವರ್ಕರ್ಸ್ ಎಲ್ಲ ಮಾಡಿದ್ದು ನಾವು ಪಿಕ್ಚರು, ಕ್ಲೀನ್ ಆಗಿ ಪಿಕ್ಚರು, ಫ್ಯಾಮಿಲಿ ಇದು ಮಾಡಿದ್ರು ಅಂತೇಳಿ. ಒಬ್ರು ಯೂನಿಯನ್ ಲೀಡ್ರು ಸರ್, ಎಲ್ಲ ಯೂನಿಯನ್ ಲೀಡ್ರು, ಅವ್ರ ಹೆಸರು ಏನೋ ಗೊತ್ತಿಲ್ಲ ನನಗೆ. ಅವ್ರ ಬಸವನಗುಡಿಯಲ್ಲಿ ಮನೆ, ಅವ್ರ ಮನೆಗೆ ಕರ್ಕೊಂಡು ಹೋಗಿ ಸರ್, ಈಗ ನಮ್ಮ ಈ ಫ್ಯಾಕ್ಟ್ರಿ ವರ್ಕರ್ಸ್ಗೆ ಅವ್ರ ಪರಿಚಯ, ಅವ್ರನ್ನ ಗೋರ್ಪಡೆ ಅವ್ರ ಪರಿಚಯ ಅಂತ ಅವ್ರನ್ನ ಕರ್ಕೊಂಡು ನಾನು ಹೋದೆ ಗೋರ್ಪಡೆ ಅವ್ರ ಮನೆಗೆ. ಗೋರ್ಪಡೆ ಹೇಳಿದ್ರು, ಇಲ್ರಿ ನಾನು ಈ ಪಿಕ್ಚರ್ ಬಗ್ಗೆ ಕೇಳಿದ್ದೀನಿ, ಪಿಕ್ಚರ್ ರಿಪೋರ್ಟ್ ಚೆನ್ನಾಗಿದೆ,
ಆಯಿತು ನಾನು ಟ್ಯಾಕ್ಸಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ ಅಲ್ಲೇ ಆರ್ಡರ್ ಮಾಡಿದರು. 4 ವಾರ ಮತ್ತೆ 4 ವಾರ 8 ವಾರ ಟ್ಯಾಕ್ಸಿ ಮಾಡಿದರು. ಅದು ನನ್ನ ಬ್ಯಾಕ್ಗ್ರೌಂಡ್ ಇತ್ತು ಸರ್ ನನಗೆ. ಇಲ್ಲ ಸರ್ ಇದು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಹೋದೆ ಅಲ್ಲಿ ಎಸ್ ಬಿ ಮುದ್ದಪ್ಪ ಅಂತ ಹೇಳಿ ಅವರು ಸೆಕ್ರೆಟರಿ ಇದ್ರು. ಅವಾಗ ಯಾವುದೋ ಒಂದು ಅರ್ಜೆಂಟ್ ಕೆಲಸಕ್ಕೋಸ್ಕರ ಯಾರೋ ಹುಷಾರಿಲ್ಲ ನಾನು ಊರಿಗೆ ಹೋದೆ. ನನ್ನ ಕಜಿನು ಅದನ್ನು ಪಿಕ್ಚರ್ ತೋರಿಸಿದ್ರು ಅವ್ರಿಗೆ, ಮುದ್ದಪ್ಪ ಅವ್ರಿಗೆ. ಪಿಕ್ಚರ್ ನೋಡಿ ಚೆನ್ನಾಗಿದೆ ರೀ, ಭಾಳ ಪಿಕ್ಚರ್ ಚೆನ್ನಾಗಿದೆ, ಏನೋ ಹೊಲ್ಗರು ಅದು ಇದು ಫ್ಯಾಮಿಲಿ ನೋಡ್ಕೊಂಡು ಪಿಕ್ಚರ್ ಅಂತ ಹೇಳಿ ಅವರೊಂದು ರೆಕಮೆಂಡೇಶನ್ ಮಾಡಿ ಕೊಟ್ಟರು. ಪಿಕ್ಚರ್ ಚೆನ್ನಾಗಿದೆ, ಟ್ಯಾಕ್ಸಿ ಕೊಡ್ಬೋದು ನೀವು ಅಂತ. ಸೊ 13ನೇ ದಿವಸ ಸರ್, ಪಿಕ್ಚರ್ ರಿಲೀಸ್ ಆದ 13ನೇ ದಿವಸ ಟ್ಯಾಕ್ಸಿ ಸಿಕ್ತು ಸರ್. ಅಲ್ಲಿಂದ ಕಿತ್ಕೊಂಡು ಹೋಯ್ತು ಪಿಕ್ಚರು. ಎಷ್ಟು ಜೋರಾಗೋಯ್ತು. 50 ದಿವಸ ಇದರಲ್ಲಿ 100 ಡೇಸು. ಇನ್ನೇನು 100 ಡೇಸ್ ಆಗ್ಬೇಕಂದ್ರೆ ಪಿಕ್ಚರ್ ತೆಗೆದ್ರು ಅವರು. ಅವರೇನು ತಗೊಂಡ್ರು, 100 ಡೇ ಫಂಕ್ಷನ್ ಮಾಡಬೇಕು, ಎಲ್ಲರಿಗೂ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಚಾಮುಂಡೇಶ್ವರಿಯಲ್ಲಿ 12 ವಾರ 13 ಹೋಯ್ತು ಸರ್. ಆಮೇಲೆ ರತ್ನ ಅಂತ ಇರೋ ಥಿಯೇಟ್ರ್ ಅಲ್ಲಿ ಶಿಫ್ಟ್ ಮಾಡಿದರು. ಅಲ್ಲೊಂದು 2-3 ಇದಾಯಿತು. ಆಯ್ತು ಬಿಡಿಪ್ಪ, ಏನೋ ನೀವು ಮಾಡದೇ ಇರಲಿ ಅಂತೇಳಿ ಸರ್, ಇಂಡಸ್ಟ್ರಿಯಲ್ಲಿ ನನಗೆ ಬಲವಾದ ಹೆಜ್ಜೆಯನ್ನು ಊರಿದೆ ನಾನು. ಎಲ್ಲರಿಗೂ ಗೊತ್ತಾಯ್ತು ಒಬ್ಬ ಸಕ್ಸಸ್ಫುಲ್ ಹೀರೋ ಬಂದಿದ್ದಾನೆ. ಪೇಪರ್ ಕಮೆಂಟ್ಸ್ ಏನು ಬಂದವು ಸರ್, ಅಷ್ಟು ಚೆನ್ನಾಗಿ ಬಂದವು ಸರ್. ಎಲ್ಲ ಪೇಪರ್ನವರು ಮಾಂಗಲ್ಯ ಭಾಗ್ಯದ ಬಗ್ಗೆ ಬಹಳ ಚೆನ್ನಾಗಿ ಬರೆದ್ರು. ಇದೊಂದು ರೀಮೇಕ್ ಅನ್ನೋದು ಬಿಟ್ಬಿಟ್ರೆ ಇದು ಎಲ್ಲ ಇದಕ್ಕೆ ಸಬ್ಜೆಕ್ಟ್ಗಳಿದು ಅಂತ ಹೇಳ್ಬಿಟ್ಟು ನಮ್ಮ ವಿ ಎನ್ ಸುಬ್ಬರಾವ್ ಅವರು ಲಾವಣ್ಯ ಮತ್ತು ಮೇನಕಾಂತಿ ಅವ್ರ ಪೇಪರ್ ಬರ್ತಿದ್ರು ನೋಡಿ ಸರ್. ಅದರಲ್ಲಿ ವಿ ಎನ್ ಸುಬ್ಬರಾವ್ ಬರೆದ್ರು. ನಟನೆಯಲ್ಲಾಗಲಿ ನಡಿಗೆಯಲ್ಲಾಗಲಿ ಏನೇನು ಎಲ್ಲ ಬರೆದ್ಬಿಟ್ಟು ಇವರೊಬ್ಬರು ಹೊಸಬರು ಅಂತ ಹೇಳಿ ಯಾವುದೇ ಇದೇ ರೀತಿಯಲ್ಲಿ ನೀವು ಇವ್ರನ್ನ ಪರಿಗಣಿಸೋಕ್ಕಾಗಲ್ಲ, ಅಷ್ಟು ಸೀಸನ್ಡಾಗಿ ಆ್ಯಕ್ಟ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಹೀಗಾಗಿ ನಮ್ಮೂರಿನಲ್ಲಿ ನಮ್ಮ ಇದರಲ್ಲೆಲ್ಲ ಸರ್ ಬಹಳ ಜೋರಾಗಿ ಪಿಕ್ಚರ್ ನಡೀತಾರೆ. ಹುಬ್ಳಿ, ಬಾಗಲಕೋಟೆ, ಬೆಳಗಾವಿ ಎಲ್ಲ ಕಡೆ ಸರ್, ಎಲ್ಲ ಕಡೆ ಫ್ಯಾಕ್ಟ್ರಿ ಇತ್ತಲ್ಲ ಸರ್. ಒಂದೇನೋ ಬಿಜಾಪುರದ ಬಸಂತ್ ಕುಮಾರ್, ಬಾಗಲಕೋಟೆಯಲ್ಲಿ ಬಾಗಲಕೋಟೆ ಬಸಂತ್ ಕುಮಾರ್, ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಬಸಂತ್ ಕುಮಾರ್, ಬೆಳಗಾವಿನಲ್ಲಿ ಬೆಳಗಾವಿ ಬಸಂತ್ ಕುಮಾರ್ ನಟನೆ, ಶೋಲಾಪುರ್ನಲ್ಲಿ ಶೋಲಾಪುರದ ಅಳಿಯ ನಡೆಸಿರುವ. ಹೀಗಾಗಿ ಬಂತು ಸರ್ ಇದೆಲ್ಲ. ತುಂಬ ಚೆನ್ನಾಗಿ ಇದು ರಿವ್ಯೂ ಬಂತು, ಒಳ್ಳೆ ಹೆಸರು ಬಂತು ಸರ್. ಉತ್ತರ ಕರ್ನಾಟಕ ಪಾಟೀಲ್ ಪುಟ್ಟಪ್ಪನವ್ರು ಬಂದು ಉತ್ತರ ಕರ್ನಾಟಕದವರು ಒಳ್ಳೆ ಚಿತ್ರಗಳನ್ನು ಮಾಡಬಹುದು ಅಂತ ಭರವಸೆ ಹುಟ್ಟಿಸಿದವನು ಅಂತ ಹೇಳ್ಬಿಟ್ಟು ಬಹಳ ಚೆನ್ನಾಗಿ ಬರೆದ್ರು. ರಿಕವರ್ ಆಯ್ತು ಸರ್, ಎಲ್ಲ ಮಾರಿದ್ದೀವಿ. ಒಂದು 30-40 ಸಾವಿರ ರೂಪಾಯಿ ಲಾಭನೇ ಆಯ್ತು. ಎಲ್ಲ ದಾಟ್ತಲ್ಲ ಸರ್. ಸರ್ ಅದನ್ನೆಲ್ಲ ಮೀರಿ ನಿಂತ್ಕೊಂಡ್ಬಿಡ್ತಲ್ಲ ಇದು. 2 ಸಿನಿಮಾಗಿಂತ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಬಟ್ ನನ್ನ ಪಿಕ್ಚರ್ ಸಕ್ಸಸ್, 2 ಪಿಕ್ಚರ್ ನೋಡಿ ಯಶಸ್ವಿಯಾಗಿ ನಿಂತ್ಕೊಂಡ್ಬಿಡ್ತು. ರವಿ ಅವ್ರು ಬಂದು ಹೇಳಿದರು, ಏನ್ರಿ ನಿಮ್ಮ ಪಿಕ್ಚರ್ ಚೆನ್ನಾಗಿ ಹೋಗ್ತಾ ಇದೆಯಲ್ಲ ಅಂತ ನನಗಂದ್ರು ಅವರು. ಏನು ಸರ್ ನಿಮ್ಮ ಪಿಕ್ಚರ್ ಚೆನ್ನಾಗಿ ಹೋಗ್ತಾ ಇದೆಯಲ್ಲ ಅಂತಂದೆ ನಾನು. ತುಳಸಿ, ಏನ್ರಿ ನಮ್ಮದು ಕಲರ್ ಪಿಕ್ಚರು, ಮಲ್ಟಿ ಸ್ಟಾರ್ ಪಿಕ್ಚರು, ರಾಜ್ಕುಮಾರ್ ಪಿಕ್ಚರು, ಅಂಥ ಪಿಕ್ಚರ್ನಲ್ಲಿ ನಿಮ್ಮ ಪಿಕ್ಚರ್ ಹೋಗ್ತಾ ಇದೆ ಅಲ್ರಿ, ಅದು ಗ್ರೇಟ್ ರೀ ಅಂತ ಹೇಳಿದರು ಅವರು. ಥ್ಯಾಂಕ್ ಯು ಸರ್ ಅಂತ ಹೇಳಿದೆ, ಅಷ್ಟೇ ಇದು.